ಪುಣ್ಯಾತ್ಮರೇ, ಶ್ರೀ ಗುರು ವಚನದಿಂದ ಬಹುತೇಕ ಅಲ್ಲ, ಶ್ರೀ ಗುರು ವಚನ ಅಂತಕ್ಕಂಥದ್ದು ಕೂಡ ಮುಂದೆ ಬಂದಿರತಕ್ಕಂಥದ್ದು. ಬಹುತೇಕ ಆವತ್ತು ನಿಜಗುಂಡ್ರು ಹೇಳಿರ್ತಕ್ಕಂಥ ಮಾತ ಕಾಯ ಹಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯ ಇದು ಅಂತಕ್ಕಂಥದ್ದು ಮೊಟ್ಟ ಮೊದಲು ನಾನು ಪ್ರವಚನ ಮಾಡಿದ್ದು ಇದೇ ಒಂದು ಜೋಡು ಕುರುಳಿ ವೇದಿಕೆ ಅಂತಕ್ಕಂಥದ್ದು ಕೂಡ ಎದೆ ತುಂಬಿ ಹೇಳ್ಬೇಕಾಗ್ತದೆ. ಬಂದು ಆವತ್ತು ನನ್ನ ಸಾಲಿ ಪ್ರಾರಂಭ ಆಯ್ತು ಈ ಕಡೆ ಬಂದು. ಅದು ಎಲ್ಲಿ ಸಾಲಿ ಚಲೋ ಆತ ಚಲೋ ಹೇಳ್ತಾರೆ, ಸಾಯೋದು ಸಾಯ್ತೀರಿ, ಚಲೋ ಡಾಕ್ಟರ್ ಕೈಯಾಗ ಸಾಯಿರುತ್ತೆ. ನಮಗೆಲ್ಲ ಡಾಕ್ಟರ್ ಸಿಕ್ಕವರು ಪಕ್ಕ ಸಿಗಲಿಲ್ಲ, ಆದರೂ ಕೂಡ ಪುಣ್ಯಾತ್ಮರೇ ಅಲ್ಲೊಂದು ಕೇಳಿ ಇಲ್ಲೊಂದು ಕೇಳ್ಕೊಂಡು ಬಂದೀನಿ. ನನಗೆ ವಿಶೇಷವಾಗಿ ಬಹುತೇಕ ನಾಗರಾಳ ಅಂತೂ ಬರ್ತದೆ, ಬಬಲೇಶ್ವರ ತಾಲೂಕಿನೊಳಗೆ ಒಂದು ಕತೆ ಹೇಳಿ ನಾನು. ಆ ಎರಡು ಊರು ಹೆಸರುಗಳನ್ನು ಹೇಳಿದಾಗ ನಮ್ಮ ಸಿದ್ಧಾಶರಣರು ಒಂದು ಕಿವಿ ಮಾತು ಹೇಳಿದ್ರು, ಬುದ್ಧಿ ಮೊದಲೇನು ಹೆಸರು ತೊಗೊಂಡಿದ್ರೆ ಅದು ಯೋಗ್ಯದ, ಎರಡನೇದು ಏನು ಹೆಸರು ತೊಗೊಂಡ್ರಿ ಅದು ಜನ ನಿಮಗೆ ಬಂದು ಅಟ್ಯಾಕ್ ಮಾಡ್ತದ. ಯಾವ ಹೆಸರು ಕೆಟ್ಟ ಅಂತಕ್ಕಂಥ ಎತ್ತಿ ತೋರಿಸ್ಬೇಕಾದ್ರೆ ಎಕ್ಸತ್ತ ತೋರಿಸಿ ಬಿಡ್ರಿ ಅಂತ ಹೇಳಿ ಕಲಿಸಿಕೊಟ್ಟವ್ರು ನನಗೆ ಸಿದ್ಧಾರೂಢರು ಬಂಧುಗಳು. ಯಾಕಂದ್ರೆ ನಾನು ಈ ಕ್ಷೇತ್ರಕ್ಕೆ ಬಂದದ್ದು ಎದಕ್ಕಾತಕ್ಕಿದ್ರೆ ಪುಣ್ಯಾತ್ಮರೇ, ನಿಮ್ಗೆ ಉಪನ್ಯಾಸ ಮಾಡಲಿಕ್ಕೂ ಬಂದಿಲ್ಲ, ಉಪದೇಶ ಮಾಡಲಿಕ್ಕೂ ಬಂದಿಲ್ಲ, ನಾನು ಕಲೀಲಿಕ್ಕೆ ಬಂದವು. ವಿಶೇಷವಾಗಿ ಆರುಡು ಪರಂಪರೆ ಒಳಗೆ ನಾನು ಯಾಕೆ ಬರ್ತಾನಂತ ಕೇಳಿದ್ರೆ ಪುಣ್ಯಾತ್ಮರೇ ಕಲೀಲಿಕ್ಕೆ ಬಂದವ, ನನ್ನ ಬದುಕಿಗೆ ಬುತ್ತಿಯನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿರತಕ್ಕಂಥವು. ಅಂಥ ಅಪರೂಪದ ಪ್ರವಚನಕಾರರು, ಅತ್ಯಂತ ವಿನಯಿಸಿಲ್ರು. ಬಹುತೇಕ ಇವತ್ತಿನ ದಿನಮಾನದಾಗ 4 ವಚನ ಹೇಳಕ್ಕೆ ಕಲ್ತಾರಂದ್ರೆ ಅವ್ರು ಮಾತನಾಡಿಸೋದು ಭಾಳ ಗದ್ದಲಿಡಿದು. ಆದರೂ ಕೂಡ ಪುಣ್ಯಾತ್ಮ ಪ್ರತಿಯೊಂದು ಖ್ಯಾತಿಯನ್ನು ಕಂಡಾಗ ತಲೆಬಾಗಿ ನಮಸ್ಕಾರ ಮಾಡ್ತಕ್ಕಂಥ ಇವತ್ತಿನ ಪ್ರವೃತ್ತಿ ಪುಣ್ಯಾತ್ಮರು ಸಿದ್ಧಾರೂಢರು ಶರಣರು ಹಿಪ್ಪರಿಗೆ ಅಂತ ತಿಳ್ಕೊಂಡು ಅವರ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳಿ, ಬಹುತೇಕ ಬಂಧುಗಳೇ ಅವರನ್ನು ಕಂಡಾಗ ಗೊತ್ತಾಗ್ತದೆ, ಮನುಷ್ಯನ ಲಕ್ಷಣ ಮುಖವನ್ನು ಕಂಡಾಗ ಗೊತ್ತಾಗ್ತದೆ ಪುಣ್ಯಾತ್ಮರೇ. ವಿಶೇಷವಾಗಿ ಹೇಳಿದ್ದಿಲ್ಲ, ಎಲ್ಲಿ ನೋಡಿದೀನಿ ಮನವೆಳಿಸಿದಲ್ಲಿ ಎತ್ತೆತ್ತು ನೀನೇ ದೇವ ಅನ್ನೋ ಹಾಗೆ ಹಂಗೆ ತಮ್ಮ ಬದುಕನ್ನು ಸಾಗಿಸ್ತಕ್ಕಂಥ ಸಂತರಿಗೆ ಅನಂತ ನಮಸ್ಕಾರಗಳನ್ನ ಹೇಳಿ, ಭಾಳ ದೂರಿನಿಂದ ಗುಳೆದ ಗುಡ್ಡದ ಪರಮ ಪೂಜ್ಯರು, ನಾನು ಮಾತನಾಡ್ಲಿಕ್ಕೆ ಬರೋದಿಲ್ಲ, ಧ್ವನಿ ಇಲ್ಲ ಅಂದರೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪೂಜ್ಯರಿಗೂ ಕೂಡ ನಮಸ್ಕಾರಗಳನ್ನ ಹೇಳಿ, ಬಹುತೇಕ ನಾನು ವಿಶೇಷವಾಗಿ ಜತ್ತ ತಾಲೂಕದಲ್ಲಿ ಭಾಳ ಸಂಚಾರ ಮಾಡ್ತಾನೆ. ಖುದ್ದು ಜತ್ತದೊಳಗೆ ಒಂದು ಅಮ್ಮವ್ರ ಮಠ ಐತೆ, ಕಲಾವತಿ ಅಮ್ಮವ್ರದ್ದು. ಆ ಭಾಗದಾಗ ಭಾಳ ಜನ ಅಮ್ಮವರು ಭಕ್ತರಿದ್ದಾರೆ. ಆದರೆ ಮರಾಠಿ ಮಾತ್ರ ಕೇಳೀನಿ. ಇನ್ನೊಂದು ಪುಣ್ಯಾತ್ಮರು ಅವರೇ ಸ್ವತಃ ಬರೆದಿರ್ತಕ್ಕಂಥ ಒಂದು ಕನ್ನಡದ ಗ್ರಂಥದ್ದು. ವಿಶೇಷವಾಗಿ ಇವತ್ತು ಅಮ್ಮವರ ಬದುಕಿನ ಘಟನೆಗಳನ್ನು, ಅವರ ಸಿದ್ಧಾರೂಢರ ಮೇಲಿಟ್ಟಿರ್ತಕ್ಕಂಥ ಅಪಾರವಾದ ಪ್ರೀತಿಯನ್ನು ನಮಗೆಲ್ಲರಿಗೆ ಪುಣ್ಯಾತ್ಮರೇ ಕನ್ನಡಕ್ಕೆ ಮಾತೃಭಾಷೆಗೆ ತಂದು ಕೊಟ್ಟಿರ್ತಕ್ಕಂಥ ತಾಯಿಯವರಿಗೂ ಕೂಡ ಅನಂತ ನಮಸ್ಕಾರಗಳನ್ನ ಹೇಳಿದ್ರು. ಅವ್ರು ಭಾಳ ದೊಡ್ಡ ಮಂತ್ರಿ ಅಂತಕ್ಕಂಥವ್ರು ಹೇಳಿದರು ಬಂಧುಗಳೇ. ಯಾಕಂದ್ರೆ ಇವತ್ತು ನೀವು ಮಾಡ್ತಕ್ಕಂಥ ಕಾರ್ಯ ಹೇಗೈತೆ ಅಂತ ಕೇಳಿದ್ರೆ ಇದು ಎಂದೂ ಪುಣ್ಯಾತ್ಮರೇ ರಿಟೈರ್ಡ್ ಆಗೋದಿಲ್ಲ. ಇದು ಬಹುತೇಕ ಅದು 5 ವರ್ಷ ಆದ ಬಳಿಕ ಅದು ರಿಟೈರ್ಡ್ ಆಗ್ತದೆ. ಮತ್ತೆ ಹೋಟ್ ಹಾಕ್ಬೇಕು, ಆರಿಸಿ ಬಂದ ಚಲೋ ಇರಲಿ ಅಂದ್ರೆ ಮತ್ತೆ ಗದ್ಲು ಹಿಡಿತದ. ಎಲ್ಲಿವರೆಗೆ ಈ ದೇಹದೊಳಗೆ ಉಸಿರಿರ್ತದ ಅಲ್ಲಿವರೆಗೆ ಸಿದ್ಧಾರೂಢನ ಪುಣ್ಯಾತ್ಮರೇ ಅಧಿಕಾರದ ಹಸ್ತ ಸದಾವಕಾಲ ನಿಮ್ಮ ತಲೆ ಮೇಲೆ ಇರ್ತೈತೆ ಅನ್ನೋದಕ್ಕೆ ಪೂಜ್ಯರ ಆಶೀರ್ವಾದ ಹೇಳಿರ್ತಕ್ಕಂಥದ್ದು. ಅಂಥ ತಾಯಿಯವರಿಗೆ ನಮಸ್ಕಾರಗಳನ್ನ ಹೇಳಿ, ಸಂಗೀತದ ಎಲ್ಲ ಬಳಗಕ್ಕೂ ಬಹುತೇಕ ನನಗೆ ಪದೇ ಪದೇ ಸಿದ್ದೇಶ್ವರ ಪೋಳು ಮಾತು ನೆನಪಿಗೆ ಬರ್ತದೆ. ಒಂದು ಕಡೆ ಪೂಜ್ಯರು ಪ್ರವಚನಕ್ಕೆ ಬಂದಿದ್ದರು, ಸಾರವಾಡದಪ್ಪಗಳು ಅಲ್ಲಿ ಬಂದಿದ್ದರು. ನೀವೊಂದು 4 ಮಾತು ಹೇಳ್ರಿ ಅಂದಾಗ ನನಗೆ ಮಾತಾಗಿತ್ತ ಬರೋಂಗಿಲ್ಲ, ಹಾಡಂದ್ರೆ 1 ತಾಸು ಹಾಡ್ತಾನಂದ್ರು. ನಿಮ್ಗೆ ಗೊತ್ತೈತಿ ಸಾರವಾಡದ ಪುಣ್ಯಾತ್ಮರು ಅವಾಗ ಬುದ್ಧಿಜೋರು ಹಾಡಬೇಕು ಇದೇ ಒಂದು ವಿಷಯನ ಇಟ್ಟುಕೊಂಡು 1 ಗಂಟೆ ಪ್ರವಚನ ಮಾಡಿದ್ರಂತ. ಹಾಡಬೇಕು, ಎದಕ್ಕಾಗಿ ಹಾಡಬೇಕಂತ ಕೇಳಿದ್ರೆ ಮಂದಿಗಾಗಿ ಹಾಡೋದಲ್ಲ, ನನ್ನ ಆನಂದಕ್ಕಾಗಿ ನಾನು ಹಾಡಬೇಕು ಅಂತಕ್ಕಂಥದ್ದನ್ನು ನಾವು ಮೊದಲು ಪರಿಪಾಠ ಮಾಡಿಕೊಳ್ಬೇಕಂತಕ್ಕಂಥದ್ದು ಈ ಸಂಗೀತಗಾರನ ಕಂಡಾಗ ಗೊತ್ತಾಗ್ತದೆ ಬಂಧುಗಳೇ. ನಿನ್ನೆ ನಾನು ಘಟ್ಟಪ್ರ ಗಬ್ಬಲಗೌಡದ ಕಾರ್ಯಕ್ರಮಕ್ಕೆ ಹೋಗೀನಿ. ಅಲ್ಲಿ ಪುಣ್ಯಾತ್ಮರ ಮೇಲೆ ಶಿವಹಾನ್ ಅಂತ ತಿಳ್ಕೊಂಡ ಪದ್ಯ ಒಬ್ಬ ಹಾಡಿದ್ದ. ಹೆಂಗೆ ಹಾಡ್ತಿದ್ದಕ್ಕೆ ಬಹುತೇಕ ಯಾವ ಲೋಕದಾಗ ಇದ್ದು ಅನ್ನೋದು ನನಗೂ ಗೊತ್ತಾಗಲಿಲ್ಲ, ಅಷ್ಟು ಮೈಮರ್ತು ಹಾಡ್ತಕ್ಕಂಥದ್ದು. ಅದಕ್ಕೆ ಬಂಧುಗಳೇ ಹಾಡಬೇಕು ಅಂತ ಕೇಳಿದ್ರೆ ನಾವು ಬಂಧುಗಳೇ ನಮ್ಮ ಆನಂದಕ್ಕಾಗಿ ಹಾಡಬೇಕಂತಕ್ಕಂಥದ್ದನ್ನು ಆ ಎಮ್ಮ ಪ್ರಾರಂಭಕ್ಕೆ ಪ್ರಾರ್ಥನೆ ಹಾಡ್ತಕ್ಕಂಥ ಸಂದರ್ಭ ನಾನು ಕಂಡೀನಿ. ಅವೆಲ್ಲ ಸಂಗೀತ ಬಳಗಕ್ಕೆ ಅನಂತ ಶರಣುಗಳನ್ನ ಹೇಳಿ, ಸಮಯ 10 ಗಂಟೆ ಆದರೂ ಕೂಡ ಅಪ್ಪುಗಳು ವಿಚಾರ ಹೇಳಿದ್ರು ನನಗೆ, ಬುದ್ಧಿ ನಮ್ಮ ಮಂದಿ ಬರೋದು 8ರ ಮುಂದೆ ಅಂತ ಹೇಳಿದ್ರು ಅವ್ರು. ಬಹುತೇಕ 8ರ ಮುಂದೆ ಯಾಕೆ ಬರೋದು ಅಂತ ಕೇಳಿದ್ರೆ ಮೊದಲಿಗೆ ಡೇರೆಗಳು ಬಂದಾಗಬೇಕಾಗಿತ್ತಂದ್ರೆ
ಸಮಯ 8 ಹಿಡ್ಕೊಂಡು ಇರ್ತೈತಿ. ಅವು ಎಲ್ಲ ಹಾಲಾಕಿ ಎಲ್ಲ ಮುಗಿಸಿ ರಾತ್ರಿ 12 ಗಂಟೆಗೆ ಬಿಟ್ಟರು ಚಿಂತಿಲ್ಲ, ನಮ್ಮದು ಮುಗಿಸ್ಕೊಂಡು ಒತಾಟಿಗೆಂದು ಹೋಗ್ಬೇಕಂತ ಬಂದವ್ರು ನೀವೆಲ್ಲ ಬಂಧುಗಳೇ. ಇದು ಮಣ್ಣಿನ ಮಂದಿರ ಅಂತ ಕರೀತಾರೆ, ಇದಕ್ಕೆ ಮಣ್ಣಿನ ಮಂದಿರ. ಅದಕ್ಕೆ ಈ ಮಣ್ಣಿನ ಮಂದಿರ ಬಸ್ಸದು ಹೋಗ್ತದೆ, ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರ ಬಿದ್ದಂತೆ, ಬಸಿದು ಹೋಗುವ ಮುನ್ನ ಬಳಿಸು ಕ್ಷಣ ವ್ಯರ್ಥವಾಗದಂತೆ ಅಂತಕ್ಕಂಥದ್ದು ದಿವ್ಯವಾಗಿರತಕ್ಕಂಥ ಪರಿವರ್ತನೆಯನ್ನು ಮಾಡಿಕೊಳ್ಳಲಿಕ್ಕೆ ಅಜ್ಜನ ಅಂಗಳಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದರಿಗೆ, ಸಜ್ಜನ ಸಮಾಜ ಬಂಧುಗಳಿಗೆ, ಗುರು ಹಿರಿಯರಿಗೆ, ಮುದ್ದು ಮಕ್ಕಳಿಗೆ, ನಿಮ್ಮೆಲ್ಲರಿಗೆ ನನ್ನ ಅನಂತನಂತ ಶರಣಾರ್ಥಿಗಳು. ಮುಗಿತ್ರಲ್ಲ ಪ್ರವಚನ. ಬಂಧುಗಳೇ, ದವಾಖಾನೆಗೆ ಯಾರು ಹೋಗಬೇಕು ಅಂತಕ್ಕಂಥದ್ದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು, ಹೌದಿಲ್ರಿ? ಯಾರಿಗೆ ರೋಗ ಆಗೈತಿ ಅವರು ದವಾಖಾನೆಗೆ ಹೋದ್ರು ಅಂದ್ರೆ ಡಾಕ್ಟರ್ ಕೊಡೋ ಔಷಧಕ್ಕೆ ಹೊಂದಾಣಿಕೆ ಆಗ್ತದೆ. ಹಂಗೆ ನಮಗೆ ಬಂಧುಗಳು ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ, ವಚನದಲ್ಲಿ ನಾಮಾಮೃತ ತುಂಬಿ, ಮಾತಿನಲ್ಲಿ ಏನು ತುಂಬಬೇಕು ಅಂತಕ್ಕಂಥದ್ದು. ಅಮೃತ ಬೇರೆ, ನಾಮ ಅಮೃತ ಬೇರೆ. ಅಮೃತ ಪುಣ್ಯಾತ್ಮರೇ, ನೀನು ಎಷ್ಟೇ ಕುಡಿದ್ರೂ ಕೂಡ ಅದು ಮತ್ತೆ ನಿನಗೆ ಬೇಕು ಅನ್ನಿಸ್ತದೆ. ಅದೇ ಪುಣ್ಯಾತ್ಮರೇ, ಪರಮಾತ್ಮನ ಸದ್ಗುರುನಾಥನ ನಾಮ ಅಂತಕ್ಕಂಥ ಅಮೃತವನ್ನು ಒಂದು ಸಾರಿ ನೀನು ಸೇವಿಸಿದ್ದೆ ಆದಂದ್ರೆ ನೀನು ಪುಣ್ಯಾತ್ಮರೇ ಮರಣವನ್ನು ಗೆದ್ದಲಿಕ್ಕೆ, ಮರಣದಿಂದ ಮುಕ್ತನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಈ ವಚನದ ಮೂಲ ತಾತ್ಪರ್ಯ ಅಂತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ಮಂತ್ರ ನುಡಿರಿ, ಶಿವ ಶಿವ ಅನ್ರಿ ಅಂತ ಹೇಳಕತ್ತಾರ. ಸಿದ್ಧಾರೂಢರು ಬದುಕಿನೊಳಗೆ ವಿಷ ಕೊಡ್ದವ ಕೂಡ ಉಳಿತಾನ ಮಂತ್ರ ನುಡಿದ್ರಂತೂ ಸಾಕ್ಷಿ ಕೊಟ್ಟಾರ. ಆದರೂ ಕೂಡ ಪುಣ್ಯಾತ್ಮರೇ ಭಾಳ ಜನ ಹೇಳಿದ್ರೆ ಕಟ್ಟಿ ಮೇಲೆ ಕೂತ್ಕೊಂಡು ಏನು ಹೇಳ್ತಾರತ್ತಕ್ಕೆಂದ್ರೆ ಕಾಲೆಲ್ಲ ಕೆಟ್ಟಿದ್ದು ಅಂತಾರಲ್ರಿ. ಕಾಲ ಕೆಟ್ಟಿತ್ತು ಅನ್ಲಿಕ್ಕೆ ಏನು ಕಾಲು ಕೆಟ್ಟದ್ರಿ? ಏನು ಕಾಲು ಕೆಟ್ಟದಂತೀರಿ? ಅವಾಗ ಪುಣ್ಯಾತ್ಮರೇ ಹಾಲಿನೊಳಗೆ ನೀರು ಹಾಕೋದಿತ್ತು, ಈಗ ನೀರಿನಾಗ ಹಾಲು ಹಾಕೋದೈತ್ರಿ ಅಪ್ಪಗಳು, ಅದಕ್ಕೆ ಕಾಲ ಕೆಟ್ಟತೆ ಅಂತೀರಿ. ಅವಾಗ ಬಂಧುಗಳ ಕಾಲ ಹೇಗಿತ್ತು ಅಂತ ಕೇಳಿದ್ರೆ ಸತ್ಯದ ಸಲುವಾಗಿ ಉಸಿರು ಬಿಡ್ತಿದ್ರು. ಇವತ್ತಿನ ಕಾಲ ಹೇಗೈತೆ ಕೇಳಿದ್ರೆ ಸತ್ಯ ಯಾವಾಗ ಬೇಕಾಗೈತಿ, ಸತ್ತು ಹೋಗೋದ್ರೊಳಗೆ ನಾವು ಚಂದಂಗಿರ್ಬೇಕಾಗೈತಿ ಅಂತಕ್ಕಂಥದ್ದನ್ನು ಸೇವಿಂಗ್ ಮಾಡ್ತಕ್ಕಂಥ ಕಂಪ್ನಿ. ಆದರೆ ಬಂಧುಗಳೇ, ನಿಜವಾಗಿರತಕ್ಕಂಥ ಸುಖ, ನಿಜವಾಗಿರತಕ್ಕಂಥ ಶಾಂತಿ, ನಿಜವಾಗಿ ನೀನು ನಿರೋಗಿ ಆಗಬೇಕಾಗಿತ್ತಂದ್ರೆ, ರೋಗದಿಂದ ಮುಕ್ತನಾಗಬೇಕಾಗಿತ್ತಂದ್ರೆ, ಭವರೋಗ ಅಂತ ಕರೀತಾರೆ. ಯಾಕಂದ್ರೆ ಈ ರೋಗಗಳಿಗೆ ಡಾಕ್ಟರ್ಗಳು ಔಷಧ ನಡೀತದ. ಮತ್ತು ಇದನ್ನು ಕಲಿತು ಬಂದವ್ರು MBBS MD ಏನೇನೋ ದೊಡ್ಡ ಪದವಿ ಅದಾವೆ. ಅದನ್ನು ಕಲಿಬೇಕಾದ್ರೆ ಕೋಟಿ ಹಣ ಕೊಡಬೇಕಾಗ್ತದ. ಆದರೂ ಕೊನೆಗೆ ಅವ್ರು ಎಲ್ಲ ಡಾಕ್ಟ್ರ್ ಏನಂತಾರೆ ಗೊತ್ತೇನ್ರಿ? ಕೊನೆಗೆ ಏನಂತಾರತ್ತ ಕೇಳಿದ್ರೆ, ನಾವು ಮಾಡೋ ಪ್ರಯತ್ನ ಮಾಡ್ತೀಪ, ಉಳಿದದೆಲ್ಲ ನಿಮ್ಮ ಮನೆ ದೇವರ, ನಿಮ್ಮ ಗುರುವಿನ ಕಡೆ ಬಿಟ್ಟುದು ಅಂತಾರೆ. ಇಟ್ಟೆಲ್ಲ ಕಲಿತು ಬಳಕ ಸರ್ಟಿಫಿಕೇಟ್ ತೊಗೊಂಡು ಬಂದ ಬಳಕ ಮತ್ತೆ ಪುಣ್ಯಾತ್ಮರೇ ನಿಮ್ಮ ಗುರುನಾಥನ ನೆನೆಸ್ರಿ, ನಿಮ್ಮ ಮನೆ ದೇವರನ್ನ ನೆನೆಸ್ರಿ ಅಂತಕ್ಕಂಥ ಮಾತು ಹೇಳ್ತಾರಂದ್ರೆ, ಹಂಗಾದ್ರೆ ಇಲ್ಲಿ ಕೋಟಿ ಕೊಟ್ಟರು ಕೂಡ ಇವರಿಂದ ಉಳ್ಸಾಕ ಬರೋದಿಲ್ಲ ಅನ್ನಂಗಾಯ್ತಲ್ಲ. ಕೋಟಿ ಕೊಟ್ಟರು ಕೂಡ ಉಳ್ಸಾಕ ಬರುದಿಲ್ಲ ಅಂದ್ರೆ ಬಂಧುಗಳೇ, ಕೋಟಿ ಕೊಡಬೇಡ, ಸದಾವಕಾಲ ನಿನ್ನ ನಿಷ್ಠೆಯನ್ನ, ನಿನ್ನ ಮನಸ್ಸನ್ನ ಭಗವಂತನ ಸದ್ಗುರುನಾಥನ ಪಾದದ ಮೇಲೆ ಇಟ್ಟು ನೀನು ನಂಬಿದೆ ಅಂದ್ರೆ ಪುಣ್ಯಾತ್ಮರು ಎಂಥ ಮರಣದಿಂದನೂ ಮುಕ್ತ ಮಾಡಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದನ್ನ ಪುಣ್ಯಾತ್ಮರು ಭವಕ್ಕೆ ಬೇರು ತಗೊಂಡು ಬಂದಾನಂತ. ಭಗವಂತ ಸದ್ಗುರುನಾಥ ಬೇರು ತಗೊಂಡು ಬಂದಾನಂತ. ಅದಕ್ಕೆ ಅದು ಬೇರೆ ಯಾವುದು ಓದಕ್ಕಿದ್ರೆ ಶಿವನಾಮ ಅಂತಕ್ಕಂಥ ಬೇರ ಅಂತ ಕರೀತಾರೆ. ಅದಕ್ಕೆ ಜಗತ್ತಿನಾಗ ಏನೂ ಕಲೀಲಿಕ್ಕೆ ಹೋಗ್ಬೇಡ, ಯಾವ ಶಾಸ್ತ್ರವನ್ನು ತಿಳ್ಕೊಳಕ್ಕೆ ಹೋಗ್ಬೇಡ, ಯಾವ ಗ್ರಂಥನ ಓದಲಿಕ್ಕೆ ಹೋಗ್ಬೇಡ. ಒಟ್ಟಿನ ಮೇಲೆ ಅಂತಃಕರಣಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಶ್ರದ್ಧಾವಾನ ಲಭತಿ ಅಂತ ಕರೀತಾರೆ ಬಂಧುಗಳೇ. ಒಟ್ಟ ನಂಬಿಕೆ ವಿಶ್ವಾಸಿಟ್ಟು ಭಗವಂತನ ನಾಮ ಹರಿರೇನೋ ಹರರೇನೋ ರಾಮಕೃಷ್ಣರೇ ಏನಾರೇನು ಒಟ್ಟಿನ ಮೇಲೆ ನಿನ್ನ ನಾಲಿಗೆ ಪವಿತ್ರ ಆಗಬೇಕಾಗಿತ್ತಂದ್ರೆ ಮತ್ಯಾವುದು ಔಷಧಿ ಇಲ್ಲ. ಮನಸ್ಸಿನ ಮೈಲಿಗೆಯನ್ನು ತೊಳಿಬೇಕಾಗಿತ್ತಂದ್ರೆ,
ಮನದ ಕೊಳೆಯನ್ನ ತೊಳೆದು ಬದುಕಿನ ಕಳೆಯನ್ನ ಹೆಚ್ಚಿಸ್ತಕ್ಕಂಥ ವಸ್ತು ಯಾವುದದ ಅದು ದಿವ್ಯ ಔಷಧ ಯಾವುದೈತಿ ಅಂದ್ರೆ ಅದಕ್ಕೆ ಮಂತ್ರ ಅಂತ ಕರೆದಾರ, ಅದಕ್ಕೆ ಭಗವಂತನ ನಾಮ ಅಂತ ಕರೆದಾರ ಬಂಧುಗಳೇ. ಅದಕ್ಕೆ ನಮ್ಮ ಪೂರ್ವಜರು ಏನು ಮಾಡ್ಯಾರ ಅಂತ ಕೇಳಿದ್ರೆ, ಸಂಸಾರದಾಗ ದಿನನಿತ್ಯ ಭಗವಂತನ ನೆನಸಾಕಾಗೋದಿಲ್ಲ ತಿಳ್ಕೊಂಡು ಏನು ಮಾಡ್ಯಾರ ಅಂದ್ರೆ ಮಕ್ಕಳಿಗೆ ಸಿದ್ಧಾರೂಢ ಅಂತ ಕರಿಲಿಕ್ಕೆ ಹಚ್ಚಾರ, ಗುರುನಾಥ ಅಂತ ಕರಿಲಿಕ್ಕೆ ಹಚ್ಚಾರ, ಬಸವ ಅಂತ ಕರ್ಯಾಕ ಹಚ್ಚಾರ, ಬೇರೇಶ ಅಂತ ಕರಿಲಿಕ್ಕೆ ಹಚ್ಚಾರ. ಆದ್ರೆ ನಮ್ಮ ಜನ ಅದನ್ನೆಲ್ಲ ಕೆಡಿಸ್ಲಾಕ ಏಕ ನಂಬರ್ ಮಂದಿ ಅಂತ ಇವತ್ತಿನ ತಿಳ್ಕೋವೆ. ಹೆಸರು ನೋಡ್ರು ಹೆಂಗಿಟ್ಟಾರ ಹಂಗೆ ಎಂದೂ ಕರಿಲಿಕ್ಕೆ ಬರುವುದಿಲ್ಲ. ಹಿಂದಿನ ಹಿರಿಯರು ಏನು ಮಾಡ್ರು, ಪ್ರಪಂಚದಾಗ ದಿನನಿತ್ಯ ನುಡ್ಯಾಕ ಆಗೋದಿಲ್ಲ, ಅವನು ಸ್ಮರಿಸ್ಲಿಕ್ಕೆ ಆಗೋದಿಲ್ಲ, ಮಗನ ಹೆಸರು ಅದೇ ಇಟ್ಟು ಬಿಟ್ಟು ಅಂದ್ರೆ ಮಗನನ್ನು ಕರೆದಾಗ ಒಮ್ಮೆ ಭಗವಂತ ನೆನಸಾಕ ಬರ್ತೈತೆ ತಿಳ್ಕೊಂಡು ಬಹಳ ಮಂದಿ ವಿಚಾರ ಇಟ್ಕೊಂಡಾರ. ಆದ್ರೆ ಕರೆ ಅದನ್ನು ಕೆಡಿಸ್ತಕ್ಕಂಥ ವ್ಯವಸ್ಥೆಗೆ ಬಂದಿದೆವು. ಅದಕ್ಕೆ ಬಂಧುಗಳೇ, ಹೆಸರು ಕೆಡಿಸೋದು ಮುಖ್ಯ ಅಲ್ಲ. ನಮ್ಮ ಬದುಕಿಗೆ ನಮ್ಮ ಭವದ ರೋಗ ಏನು ಬಂದದಲ್ಲ, ಆ ರೋಗ ಕೆಡಬೇಕಾಗಿತ್ತಂದ್ರೆ ನಮ್ಮಲ್ಲಿ ಹುಚ್ಚು ಹಿಡ್ದದ, ದೇವ್ ಬಡ್ದದ. ನಮಗೆ ದೇವ್ ಬಡ್ದದ. ಎದರ ದೇವ್ ಬಡ್ದದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಜಗತ್ತಿನಾಗ ಈ ಶರೀರ ಪರಮಾತ್ಮ ಕೊಟ್ಟದು ಎದಕ್ಕೆ ಕೊಟ್ಟಾನ ಅಂತ ಕೇಳಿದ್ರೆ ಗಳಸಾಕ ಕೊಟ್ಟಾನ ಅನ್ನೋದು ತಲೆಯಾಗಿ ಇಟ್ಕೊಂಡಿದೀವಿ. ಆದರೆ ಪುಣ್ಯಾತ್ಮರೇ, ಬೇಕು ಬೇಕು ಅಂತಕ್ಕಂಥ ಏನು ಹುಚ್ಚು ಹಿಡ್ದದಲ್ಲ, ಸಂಪತ್ತು ಬೇಕಾಗಿಲ್ಲ, ಐಶ್ವರ್ಯ ಬೇಕಾಗಿಲ್ಲ. ಸಿದ್ಧಾರೂಢ ಅಜ್ಜ ನನಗೇನು ಬೇಕು ಅಂತ ಕದಿ, ಇನ್ನಷ್ಟು ಬೇಕು ಹೃದಯಕ್ಕೆ ರಾಮ ಅಂತಕ್ಕಂಥ ರಾಮ ನಾಮ ಸತ್ಯ, ಹಾಯಿ ರಾಮ ನಾಮ ಸತ್ಯ ಅಂತಕ್ಕಂತ ಹೇಳ್ಯಾರಲ್ಲ, ಆತ ಬೇಡ್ಕೊತಾನಂತ ಇನ್ನಷ್ಟು ಬೇಕು ಹೃದಯಕ್ಕೆ ರಾಮ ಅಂತ ಬೇಡ್ಕೋತಾರಂತ. ನಾವು ಬಂಧುಗಳೇ ನಶಿಸಿ ಹೋಗ್ತಕ್ಕಂಥ ಸಂಪತ್ತನ್ನು ಬೇಡ್ಕೊತಾ ಇದ್ದೀವಿ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಯೋಗಿ ಋಷಿಯಾಗಿರ್ತಕ್ಕಂಥ ಪರಮಾತ್ಮನ ಮಾನಸ ಪುತ್ರನಾಗಿರ್ತಕ್ಕಂಥ ಶಂಭ ಋಷಿಯ ಅಂಗೈದಲ್ಲಿ ಜನ್ಮ ತಾಳಿರತಕ್ಕಂಥ ಅಮೋಘ ಸಿದ್ಧನ ಬದುಕಿನಲ್ಲಿ ಪುಣ್ಯಾತ್ಮರೇ 7 ಯುಗವನ್ನು ಭಕ್ತಿ ಮಾಡ್ತಾ ಇದ್ದಾನೆ. 7 ಯುಗವನ್ನು ಭಕ್ತಿ ಮಾಡೋ ಕಾಲಕ್ಕೆ ಪುಣ್ಯಾತ್ಮರು ಇವನ ಭಕ್ತಿ ಗಟ್ಟಿಯಾಗಿರ್ತಕ್ಕಂಥದ್ದು ಚೌಕಾಶಿ ಮಾಡಬೇಕ ತಿಳ್ಕೊಂಡು ಅಡಿಕೇಶ್ವರ ಋಷಿಯಾಗಿ ನಿತ್ಯ ಪರಮಾತ್ಮನಿಗೆ 1001 ಹೂವನ್ನು ಅರ್ಪಿಸ್ತಿದ್ದ. ಅಡಿಕೇಶ್ವರ ಋಷಿಯಾಗಿ 1001 ಹೂವನ್ನು ಅರ್ಪಿಸುವ ಕಾಲಕ್ಕೆ ಇವನ ಭಕ್ತಿ, ಇವನಲ್ಲಿ ನೆನವು, ಇವನಲ್ಲಿ ಪುಣ್ಯಾತ್ಮರಿ ಸರ್ವಾಂಗ ಪರಿಪೂರ್ಣವಾಗಿ ನಾಮ ತುಂಬ್ಯದ ಅಥವಾ ಭಕ್ತಿ ಐತಿ ಇಲ್ಲೋ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಏನು ಮಾಡ್ತಾನಂತಕ್ಕಂದ್ರೆ ದುರುಡಿ ಒಳಗಿರ್ತಕ್ಕಂಥ 1 ಹೂವನ್ನು ಗಾಳಿಗೆ ತೂರುತ್ತದೆ, ಚೆಲ್ಲಿ ಬಿಡ್ತದೆ. ಚೆಲ್ಲಿರ್ತಕ್ಕಂಥ ಸಂದರ್ಭ 1000 ಹೂವೆಲ್ಲ ಗದ್ದಿಗೆ ಏರಿಸ್ತಾನ. ಅವಾಗ ಅಂತರ್ವಾಣಿ ಆಗ್ತದೆ. ನಿತ್ಯನೂ ಕೂಡ 1001 ಹೂವನ್ನು 1001 ಬಾರಿ ನಾಮಸ್ಮರಣೆಯನ್ನು ನುಡಿದು ತಂದು ನಾನು ಸದರಕ್ಕಿಡ್ತಿದ್ದೆ. ಇವತ್ತು ಒಂದು ಹೂವು ಯಾಕೆ ಕೊರತೆ ಆಯಿತು, ಯಾಕೊಂದು ಹೂವು ಕೊರತೆ ಆಯಿತು ತಂದಾಗ ಅವಾಗ ಗೊತ್ತಾಯಿತು ಪುಣ್ಯಾತ್ಮರೇ, ಈ ಶರೀರ ಇನ್ನೂ ನಂದು ಮಾಂಸಮಯ ಆಗಿ ಉಳಿದೈತಿ, ಮಂತ್ರಮಯ ಆಗಿಲ್ಲ. ಈ ಶರೀರ ಇವತ್ತು ಮಂತ್ರಮಯ ಆಗಬೇಕಾಗಿತ್ತಂದ್ರೆ 1001ನೇ ಹೂವ ನನ್ನ ರುಂಡವನ್ನೇ ಪರಮಾತ್ಮನಿಗೆ ಸಲ್ಲಿಸಬೇಕಂತ ತಿಳ್ಕೊಂಡು ತನ್ನ ರುಂಡವನ್ನು ಕತ್ತರಿಸಿ ಭಗವಂತನ ಸಮೀಪಕ್ಕೆ ಇಟ್ಟಾಗ ಅವಾಗ ಭಗವಂತ ಆಶೀರ್ವಾದ ಮಾಡಿದಂತ. ಯಾವಾಗ ಈ ಶರೀರನಿಂದ ಇವತ್ತಿನಿಂದ ಪರಿಪೂರ್ಣ ಮಂತ್ರಮಯ ಆಯಿತು, ಕಲಿಯುಗದೊಳಗೆ ನಿಂದೇನು ರುಂಡಾಕೋದಿದಿಲ್ಲ, ಇದು ಪಲ್ಲಕ್ಕಿಯಾಗಿ ಮೂರ್ತಿಯಾಗಿ ಮೆರಲಿ, ದಂಡು ಉಳಿದಿರ್ತಕ್ಕಂಥ ಮಾಲಗಂಬಾಗಲಿ, ಪಾದ ಹೂವು ತುಳಿದಿರ್ತಕ್ಕಂಥ ಪಾದ ಕತ್ತರಿಸಿ ಬಾಜು ಕಿಟ್ಲ, ಅದು ಪಾದುಗಟ್ಟೆಗಳಾಗಲಿ ತಿಳ್ಕೊಂಡು ಆಶೀರ್ವಾದ ಭಗವಂತ ಅಂದು ಮಾಡಿದತ್ತ ಬಂಧುಗಳೇ, ಅಂದು ಮಾಡಿದಂತ. ಅದಕ್ಕೆ ಹೇಳ್ತಾರೆ, ತನು ನಿನ್ನದು, ಜೀವ ನಿನ್ನದು, ಮನ ನಿನ್ನದು, ಎಲ್ಲ ನಿಂದೈತಿಪ್ಪ ಅಂತ. ಅದಕ್ಕೆ ಎಲ್ಲ ಅವಂದಿದ್ದಂಥ ಸಂದೊಳಗೆ ಅವು ಬಯಸ್ತಕ್ಕಂಥದ್ದು ಏನು ಅಂತಕ್ಕಿದ್ರೆ ಪುಣ್ಯಾತ್ಮರೇ, ಹರೇ ಮುಖ್ಯ ಮನ, ಹರೇ ಮುಖ್ಯ ಮನ, ಹರೇ ಮುಖ್ಯ ಮನ. ಬಹಳ ಸುಂದರವಾಗಿ ಜ್ಞಾನೇಶ್ವರ ಹೇಳ್ತದ್ರ. ಏನು ಅಂತಕ್ಕಿದ್ರೆ ಹರೇ ಮುಖ್ಯ ಮನ, ಹರೇ ಮುಖ್ಯ ಮನ, ಹರೇ ಮುಖ್ಯ ಮನ ಪುಣ್ಯಾಚ ಗಣನೆ ಕೋನ್ ಕರೇನ್. ಹಿಂಗೆ ನೀ ಸದಾವಕಾಲ ಭಗವಂತನ ನಾಮವನ್ನು ನುಡಿಲಿಕ್ಕೆ ಪ್ರಾರಂಭ